ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ಜಯ ಏಕಾದಶಿ 2026ರಲ್ಲಿ ಯಾವಾಗ ಬಂದಿದೆ, ಯಾವ ಸಮಯದಲ್ಲಿ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು, ಯಾವಾಗ ಪೂಜೆಯನ್ನು ಮಾಡಬೇಕು, ಹಾಗೆ ಹೇಗೆ ಪೂಜೆಯನ್ನು ಮಾಡಬೇಕು, ಮಂತ್ರಗಳು ಯಾವ್ಯಾವು, ಅದರ ಮಹತ್ವ ಏನು ಎಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಜಯ ಏಕಾದಶಿ ವ್ರತದ ಕಥೆಯನ್ನು ನಾವು ತಿಳ್ಕೊಳ್ಳೋಣ. ಪದ್ಮಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಜಯ ಏಕಾದಶಿಯ ವ್ರತದ ಕಥೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯುಧಿಷ್ಠಿರನು ಶ್ರೀಕೃಷ್ಣ ಪರಮಾತ್ಮನಿಗೆ ಹೀಗೆ ಕೇಳ್ತಾನೆ, ಪ್ರಭು, ಮಾಘ ಮಾಸದ ಕೃಷ್ಣ ಪಕ್ಷದ ಶಕ್ತಿಲಾ ಏಕಾದಶಿಯನ್ನು ನೀವೀಗಾಗಲೇ ವಿವರಣೆ ಮಾಡಿದ್ದೀರಾ. ಈಗ ದಯವಿಟ್ಟು ಶುಕ್ಲ ಪಕ್ಷದಲ್ಲಿ ಯಾವ ಏಕಾದಶಿ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡಿ ಅಂತ. ಅದರ ಕಾರ್ಯವಿಧಾನವೇನು, ಹಾಗೆ ಆ ದಿನ ಯಾವ ದೇವರನ್ನು ಪೂಜೆ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾನೆ, ಓ ರಾಜ, ನಾನು ನಿನಗೆ ಹೇಳುತ್ತೇನೆ ಕೇಳು. ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಜಯ ಎಂಬ ಏಕಾದಶಿ ಇದೆ. ಈ ದಿನವು ಎಲ್ಲ ಪಾಪಗಳನ್ನು ನಿವಾರಿಸಲು ಅತ್ಯುತ್ತಮವಾಗಿದೆ. ಇದು ಪವಿತ್ರವಾಗಿದೆ, ಹಾಗೆ ಪಾಪಗಳನ್ನು ಶುದ್ಧೀಕರಿಸುವುದಲ್ಲದೆ ಅದನ್ನು ನಾಶ ಕೂಡ ಮಾಡುತ್ತೆ ಅಂತ. ಹಾಗೆಯೇ ಇದು ಮಾನವ ಕುಲಕ್ಕೆ ಲೌಕಿಕ ಆನಂದ ಮತ್ತು ಮುಕ್ತಿ ಎರಡನ್ನೂ ಕೂಡ ನೀಡುತ್ತದೆ. ಅಷ್ಟೇ ಅಲ್ಲ, ಇದು ಬ್ರಹ್ಮಹತ್ಯ ಅಂದರೆ ಬ್ರಾಹ್ಮಣನನ್ನು ಕೊಲ್ಲುವುದು ಮತ್ತು ಪಿಶಾಚತ್ವ ಅಂದರೆ ರಾಕ್ಷಸನಾಗುವುದು ಮುಂತಾದ ಪಾಪಗಳನ್ನು ಕೂಡ ನಾಶ ಮಾಡುತ್ತದೆ ಅಂತ. ಈ ಉಪವಾಸವನ್ನು ಆಚರಣೆ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯು ಮರಣದ ನಂತರ ಪ್ರೇತ ಲೋಕಕ್ಕೆ ಹೋಗಬೇಕಾಗಿಲ್ಲ ಎಂದು ಖಚಿತಪಡಿಸುತ್ತದೆ. ಆದ್ದರಿಂದ ರಾಜನೇ, ಜಯ ಏಕಾದಶಿಯ ಉಪವಾಸವನ್ನು ಬಹಳ ಭಕ್ತಿಯಿಂದ ಆಚರಣೆ ಮಾಡಬೇಕು ಅಂತ. ಒಂದಾನೊಂದು ಕಾಲದಲ್ಲಿ ಸ್ವರ್ಗಲೋಕದ ಸ್ವರ್ಗೀಯ ವಾಸಸ್ಥಾನದಲ್ಲಿ ಇಂದ್ರನು ದೇವರುಗಳ ರಾಜನಾಗಿ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಸ್ವರ್ಗೀಯ ಪಾರಿಜಾತ ಮರಗಳಿಂದ ತುಂಬಿದ ನಂದನವನದಲ್ಲಿ ದೈವಿಕ ಜೀವಿಗಳು, ಅಪ್ಸರೆಯರ ಅಂದರೆ ಆಕಾಶ ಅಪ್ಸರೆಗಳು ಜೊತೆಗೆ ತಮ್ಮ ವಿರಾಮ ಸಮಯವನ್ನು ಆನಂದಿಸ್ತಾ ಇರ್ತಾರೆ. 50 ಕೋಟಿ ಗಂಧರ್ವರ ನಾಯಕ ಮತ್ತು ದೇವತೆಗಳ ಪರಾಕ್ರಮಿ ರಾಜ ಇಂದ್ರನು ಸ್ವಯಂ ಪ್ರೇರಿತವಾಗಿ ಕಾಡಿನಲ್ಲಿ ಭವ್ಯ ಆಚರಣೆಯನ್ನು ಆಯೋಜಿಸ್ತಾನೆ. ಅಪಾರ ಸಂತೋಷದಿಂದ ತುಂಬಿದ ಅವನು ನೃತ್ಯ ಪ್ರದರ್ಶನವನ್ನು ಏರ್ಪಡಿಸಿರ್ತಾನೆ. ಆ ಆಚರಣೆಯಲ್ಲಿ ಗಂಧರ್ವರು ಸುಮಧುರ ರಾಗಗಳನ್ನು ಹಾಡ್ತಾ ಇರ್ತಾರೆ ಮತ್ತು ಅವರಲ್ಲಿ ಪ್ರಮುಖರು ಪುಷ್ಪದಂತ, ಚಿತ್ರಸೇನ ಮತ್ತು ಅವನ ಮಗ ಪ್ರಮುಖ ಕಲಾವಿದರಾಗಿರ್ತಾರೆ. ಚಿತ್ರಸೇನನ ಹೆಂಡತಿಗೆ ಮಾಲಿನಿ ಎಂದು ಹೆಸರಿಸಲಾಗಿರುತ್ತೆ ಮತ್ತು ಅವಳಿಂದ ಪುಷ್ಪವಂತಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದ ಮಗಳು ಜನಿಸಿರ್ತಾಳೆ. ಗಂಧರ್ವನಾದ ಪುಷ್ಪದಂತನಿಗೆ ಮಾಲ್ಯವನೆಂಬ ಮಗ ಇರ್ತಾನೆ. ಮಾಲ್ಯವನು ಪುಷ್ಪವಂತಿಯ ಸೌಂದರ್ಯದಿಂದ ಆಕರ್ಷಿತನಾಗಿರ್ತಾನೆ. ಅವರಿಬ್ಬರೂ ಭಗವಾನ್ ಇಂದ್ರನ ಆನಂದಕ್ಕಾಗಿ ನೃತ್ಯ ಮಾಡಲು ಬಂದಿರ್ತಾರೆ. ಅವರು ಸ್ವರ್ಗೀಯ ಅಪ್ಸರೆಗಳೊಂದಿಗೆ ಹಾಡುತ್ತಾ ನರ್ತಿಸುತ್ತಿದ್ದಂತೆ ಪರಸ್ಪರ ಆಕರ್ಷಣೆ ಹೆಚ್ಚಾಗತ್ತೆ ಮತ್ತು ಅವರು ಪರಸ್ಪರ ಮೋಹಗೊಳ್ತಾರೆ. ಅವರ ಮನಸ್ಸುಗಳು ಗೊಂದಲದಿಂದ ಮುಚ್ಚಿ ಹೋಗ್ತವೆ. ಇನ್ನು ಮುಂದೆ ಶುದ್ಧ ರಾಗಗಳನ್ನು ಹಾಡಲು ಸಾಧ್ಯವಾಗದೆ ಮತ್ತು ಅವರ ನೃತ್ಯ ಮತ್ತು ಹಾಡುಗಳಲ್ಲಿ ಅಡಚಣೆಗಳನ್ನು ಎದುರಿಸುತ್ತಾ ಅವರು ತಮ್ಮ ಕ್ರಿಯೆಗಳ ಪರಿಣಾಮವನ್ನು ಅರಿತುಕೊಳ್ತಾರೆ. ಅವಮಾನದಿಂದ ತುಂಬಿ ಹೋದ ಅವರು ತಮ್ಮ ಶುದ್ಧ ಪ್ರದರ್ಶನವನ್ನು ಮುಂದುವರಿಸಲು ಸಾಧ್ಯ ಆಗೋದಿಲ್ಲ. ಅವರ ನಡವಳಿಕೆಯಿಂದ ನಿರಾಸೆಗೊಂಡು ಅವಮಾನಿತರಾದ ಇಂದ್ರನು ಅವರನ್ನು ಶಪಿಸುತ್ತಾ, ಓ ಮೂರ್ಖರೇ, ನೀವು ನನ್ನ ಆಜ್ಞೆಯನ್ನು ಧಿಕ್ಕರಿಸಿದ್ದೀರಿ ಮತ್ತು ನನ್ನ ಆದೇಶವನ್ನು ಉಲ್ಲಂಘಿಸಿದ್ದೀರಿ. ನಿಮ್ಮ ಅಶುದ್ಧ ಕ್ರಿಯೆಗಳಿಂದಾಗಿ ನೀವು ಪತಿ ಪತ್ನಿಯಾಗಿ ಉಳಿದುಕೊಂಡು ಪಿಶಾಚಿಗಳಾಗಿ ರೂಪಾಂತರಗೊಳ್ಳುತ್ತೀರಿ ಎಂದು ಹೇಳ್ತಾನೆ. ಪಿಶಾಚಿಗಳು ಅಂತ ಅಂದರೆ ಇಲ್ಲಿ ರಾಕ್ಷಸರಾಗಿ ರೂಪಾಂತರಗೊಳ್ತೀರಿ ಅಂತ ಅರ್ಥ. ಇಂದ್ರನ ಶಾಪವನ್ನು ಪಡೆದ ನಂತರ ಇಬ್ಬರೂ ಕೂಡ ತೀವ್ರ ದುಃಖವನ್ನು ಅನುಭವಿಸ್ತಾರೆ. ನಂತರ ಅವರು ಹಿಮಾಲಯ ಪರ್ವತಗಳಿಗೆ ಹೋಗ್ತಾರೆ. ಅಲ್ಲಿ ತಮ್ಮ ರಾಕ್ಷಸ ರೂಪಗಳಲ್ಲಿ ಅವರು ಅಪಾರವಾಗಿ ಬಳಲ್ತಾರೆ. ಪರ್ವತಗಳ ಗುಹೆಗಳಲ್ಲಿ ಅಲ್ದಾಡ್ತಾ ಇರ್ತಾರೆ. ಶೀತ ವಾತಾವರಣದ ದೈಹಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇರ್ತಾರೆ. ಒಂದು ದಿನ ಅವರ ಸಂಕಟದ ಮಧ್ಯೆ ಗಂಡು ರಾಕ್ಷಸನು ತನ್ನ ರಾಕ್ಷಸ ಪತ್ನಿಯೊಂದಿಗೆ, ನಾವು ಈ ಶೋಚನೀಯ ಪಿಶಾಚ ಅಸ್ತಿತ್ವಕ್ಕೆ ಕಾರಣವಾದ ಯಾವ ಪಾಪವನ್ನು ಮಾಡಿದ್ದೇವೆ? ಈ ಹಿಂಸೆ ನರಕಯಾತನೆ ಮತ್ತು ಅತ್ಯಂತ ಭಯಾನಕವಾಗಿದೆ ಮತ್ತು ಪಿಶಾಚ ಯೋನಿ ಸಹ ಹೆಚ್ಚಿನ ದುಃಖವನ್ನು ತರುತ್ತೆ. ಆದ್ದರಿಂದ ನಾವು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡಬೇಕು ಮತ್ತು ನಮ್ಮ ಪಾಪದಿಂದ ಮುಕ್ತರಾಗಲು ಶ್ರಮಿಸಬೇಕು ಅಂತ ಹೆಂಡತಿಗೆ ಹೇಳ್ತಾನೆ. ಈ ರೀತಿಯಾಗಿ ತಮ್ಮ ಚಿಂತೆಗಳಲ್ಲಿ ಆಳವಾಗಿ ಮುಳುಗಿ ಇಬ್ಬರೂ ತಮ್ಮ ದುಃಖದಿಂದ ಬಳಲ್ತಾ ಇರ್ತಾರೆ.
ದೈವಿಕ ದಯೆಯಿಂದ ಅವರು ಎಲ್ಲ ತಿಥಿಗಳಲ್ಲಿ ಅತ್ಯುತ್ತಮವೆಂದು ಪರಿಗಣಿಸಲಾದ ಜಯ ಎಂದು ಕರೆಯಲ್ಪಡುವ ಮಾಘ ಮಾಸದ ಏಕಾದಶಿಯ ದಿನವನ್ನು ತಲುಪ್ತಾರೆ. ಆ ದಿನ ಅವರು ಎಲ್ಲ ರೀತಿಯ ಆಹಾರವನ್ನು ತ್ಯಜಿಸ್ತಾರೆ, ನೀರನ್ನು ಸಹ ತ್ಯಜಿಸ್ತಾರೆ. ಯಾವುದೇ ಜೀವಿಗಳಿಗೆ ಹಾನಿಯನ್ನು ಕೂಡ ಮಾಡೋದನ್ನು ಅವರು ತಡಿತಾ ಇರ್ತಾರೆ. ಹಣ್ಣುಗಳನ್ನು ಸಹ ಸೇವಿಸದ ಮಟ್ಟಿಗೆ ನಿರಂತರವಾಗಿ ದುಃಖದಿಂದ ಬಳಲ್ತಾ ಇದ್ದ ಅವರು ಒಂದು ಅರಳಿ ಮರದ ಬಳಿ ಕುಳಿತುಕೊಳ್ತಾರೆ. ಸೂರ್ಯಾಸ್ತವಾಗುತ್ತಿದ್ದಂತೆ ಜೀವವನ್ನು ತೆಗೆದುಕೊಳ್ಳುವ ಜೀವಿಗಳ ಉಸಿರು ತುಂಬಿದ ಭಯಾನಕ ರಾತ್ರಿ ಸಮೀಪಿಸುತ್ತೆ. ನಿದ್ರೆ ಅವರಿಂದ ದೂರವಾಗುತ್ತೆ ಮತ್ತು ಅವರಿಗೆ ಯಾವುದೇ ಸೌಕರ್ಯ ಅಥವಾ ಆನಂದ ಕೂಡ ಸಿಗೋದಿಲ್ಲ. ಮುಂಜಾನೆ ಬರುತ್ತೆ ಮತ್ತು 12ನೇ ದಿನವಾದ ದ್ವಾದಶಿಯು ಕೂಡ ಬರುತ್ತೆ. ಪಿಶಾಚರು ಜಯನ ಅತ್ಯುತ್ತಮ ಪ್ರತಿಜ್ಞೆಯನ್ನು ಆಚರಿಸ್ತಾರೆ. ಅವರು ರಾತ್ರಿ ಇಡೀ ಎಚ್ಚರವಾಗಿರ್ತಾರೆ. ಈ ಪ್ರತಿಜ್ಞೆಯ ಪ್ರಭಾವ ಮತ್ತು ವಿಷ್ಣುವಿನ ದೈವಿಕ ಶಕ್ತಿಯಿಂದಾಗಿ ಪಿಶಾಚರು ಎಂಬ ಅವರ ಸ್ಥಿತಿ ದೂರವಾಗುತ್ತೆ. ಅರಳಿದ ಉದ್ಯಾನದಲ್ಲಿ ಪುಷ್ಪವಂತಿ ಮತ್ತು ಮಾಲ್ಯನವರು ತಮ್ಮ ಹಿಂದಿನ ಸ್ವಭಾವಕ್ಕೆ ಮರಳುತ್ತಾರೆ. ಅವರ ಹೃದಯಗಳಲ್ಲಿ ಅದೇ ಹಳೆಯ ವಾತ್ಸಲ್ಯವೂ ಉಕ್ಕಿ ಹರಿತಾ ಇರುತ್ತೆ. ಅವರ ದೇಹವನ್ನು ಈಗಾಗಲೇ ಅಲಂಕರಿಸಿದ್ದ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಅವರು ಮೋಡಿ ಮಾಡುವ ರೂಪಗಳನ್ನು ಧರಿಸಿ ದಿವ್ಯ ರಥದ ಮೇಲೆ ಕುಳಿತು ಸ್ವರ್ಗೀಯ ಲೋಕಗಳ ಕಡೆಗೆ ಹಾರ್ತಾರೆ. ಅಲ್ಲಿ ದೇವತೆಗಳ ರಾಜ ಇಂದ್ರನ ಮುಂದೆ ಅವರು ಬಹಳ ಸಂತೋಷದಿಂದ ಸಮೀಪಿಸಿ ಗೌರವದಿಂದ ಅವನನ್ನು ಸ್ವಾಗತಿಸ್ತಾರೆ. ಅವರನ್ನು ಈ ದೈವಿಕ ರೂಪದಲ್ಲಿ ನೋಡಿ ಇಂದ್ರನು ಬಹಳ ಆಶ್ಚರ್ಯಚಕಿತನಾಗ್ತಾನೆ. ಅವನು ಕೇಳ್ತಾನೆ, ಹೇಳಿ, ನೀವಿಬ್ಬರೂ ಕೂಡ ಯಾವ ಪುಣ್ಯ ಪ್ರಭಾವದಿಂದ ನಿಮ್ಮ ರಾಕ್ಷಸ ಸ್ಥಿತಿಯಿಂದ ಮುಕ್ತರಾಗಿದ್ದೀರಿ ಅಂತ. ನೀವು ನನ್ನ ಶಾಪಕ್ಕೆ ಒಳಗಾಗಿದ್ರಿ ಅಲ್ವಾ? ಹಾಗೆ ಈಗ ಯಾವ ದೇವರು ನಿಮಗೆ ಮುಕ್ತಿಯನ್ನು ನೀಡಿದ್ದಾನೆ ಅಂತ ಕೇಳ್ತಾನೆ. ಆಗ ಮಾಲ್ಯವಾನ್ ಹೀಗೆ ಹೇಳ್ತಾನೆ, ಪ್ರಭು, ಭಗವಾನ್ ವಾಸುದೇವನ ಕೃಪೆಯಿಂದ ಮತ್ತು ಜಯ ಎಂಬ ಏಕಾದಶಿ ವ್ರತವನ್ನು ಆಚರಿಸೋದ್ರಿಂದ ನಮ್ಮ ರಾಕ್ಷಸ ಬಾಧೆ ನಿವಾರಣೆಯಾಗಿದೆ ಅಂತ. ಆಗ ಇಂದ್ರ ಉತ್ತರಿಸ್ತಾನೆ, ಈಗ ನೀವಿಬ್ಬರೂ ನನ್ನ ಸಲಹೆಯನ್ನು ಅನುಸರಿಸಿ ಏಕಾದಶಿ ವ್ರತಕ್ಕೆ ಸಮರ್ಪಿತರಾಗಿ ಶ್ರೀಕೃಷ್ಣನಲ್ಲಿ ಆಶ್ರಯ ಪಡೆದವರನ್ನು ನಾವು ಪೂಜಿಸುವಂತೆಯೇ ಗೌರವಿಸಬೇಕು ಅಂತ. ಆಗ ಮಾಲ್ಯವಾನ್ ಹೇಳ್ತಾನೆ, ಓ ರಾಜ, ಆದ್ದರಿಂದ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡಬೇಕು. ಜಯ ಉಪವಾಸವು ಬ್ರಹ್ಮಹತ್ಯ ಅಂದರೆ ಬ್ರಾಹ್ಮಣನನ್ನು ಕೊಲ್ಲುವ ಪಾಪವನ್ನು ಸಹ ಶುದ್ಧೀಕರಿಸುತ್ತೆ ಅಂತ. ಹಾಗೆಯೇ ಜಯ ಉಪವಾಸವನ್ನು ಆಚರಣೆ ಮಾಡುವನು ಎಲ್ಲ ರೀತಿಯ ದಾನಗಳನ್ನು ಮಾಡಿದ ಹಾಗೆ ಯಾರು ನಿರಂತರವಾಗಿ ದಾನಗಳನ್ನು ಮಾಡ್ತಾ ಇರ್ತಾರೋ, ಸಂಪೂರ್ಣ ಯಜ್ಞವನ್ನು ಪೂರ್ಣಗೊಳಿಸ್ತಾರೋ, ಹಾಗೆ ಈ ಉಪವಾಸದ ಮಹಿಮೆಯನ್ನು ತಿಳ್ಕೊಂಡು ಉಪವಾಸವನ್ನು ಆಚರಣೆ ಮಾಡ್ತಾರೋ ಅವರಿಗೆ ಸಂಪೂರ್ಣವಾಗಿ ನನ್ನ ಆಶೀರ್ವಾದ ಸದಾಕಾಲ ಇರುತ್ತೆ ಅಂತ ಶ್ರೀಕೃಷ್ಣನು ಹೇಳಿರ್ತಾನೆ. ಹಾಗೆಯೇ ಈ ಉಪವಾಸದ ಮಹಿಮೆಯನ್ನು ಓದುವುದಾಗಲಿ ಅಥವಾ ಕೇಳೋದಾಗಲಿ ಅಗ್ನಿಷ್ಟೋಮ ಯಜ್ಞವನ್ನು ಮಾಡಿದ ಫಲವನ್ನು ನೀಡುತ್ತೆ ಅಂತ ಶ್ರೀಕೃಷ್ಣನು ಹೇಳಿದ್ದಾನೆ. ಇದಿಷ್ಟು ಜಯ ಏಕಾದಶಿಯ ವ್ರತದ ಕತೆ. ಈ ಕಥೆಯನ್ನು ನೀವು ನಿಮ್ಮ ಹತ್ರ ಬುಕ್ ಇದ್ದರೆ ಖಂಡಿತವಾಗ್ಲೂ ಓದಿ, ಇಲ್ಲ ಅಂತಂದರೆ ಇದನ್ನು ಒಂದ್ಸಲ ಕೇಳಿ. ಈ ರೀತಿಯಾಗಿ ನಮ್ಮ ಪಾಪಕರ್ಮಗಳನ್ನು ನಾವು ಕಳ್ಕೊಂಡು ಶ್ರೀಕೃಷ್ಣನಿಗೆ ಹತ್ತಿರವಾಗ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಟ್ಟು ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರಿ ಓಂ ಅಂತ ಒಂದು ಕಮೆಂಟ್ ಹಾಕಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹರೇ ಕೃಷ್ಣ.